ನಮಸ್ಕಾರ ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಪ್ರತಿಭೆಗಳು ಕೇವಲ ಓದು ಬರಹದಲ್ಲಿ ಅಷ್ಟೇ ಅಲ್ಲ, ಈಗ ಸಾಹಸ ಕ್ರೀಡೆಯಲ್ಲೂ ಅಬ್ಬರಿಸುತ್ತಿದ್ದಾರೆ. ಚೆನ್ನೈನಲ್ಲಿ ನಡೆದ ಪ್ರತಿಷ್ಠಿತ 49ನೆಯ ದಕ್ಷಿಣ ಭಾರತದ ಕಾರು ರೇಸ್ ರ್ಯಾಲಿಯಲ್ಲಿ ವಿಜಯಬೇರಿ ಬಾರಿಸುವ ಮೂಲಕ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅವರ ಪುತ್ರ ರಿತೇಶ್ ಗುತ್ತೇದಾರ್ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಗಣ್ಯರು ಹಾಗೂ ವಿವಿಧ ಸಂಘಟನೆಗಳಿಂದ ರಿತೇಶ್ ಅವರಿಗೆ ಆತ್ಮೀಯ ಸನ್ಮಾನ ನೆರವೇರಿಸಿದೆ. ಕಲಬುರಗಿ ಜಿಲ್ಲೆಯ ಹೆಮ್ಮೆ ಹೆಚ್ಚಿಸಿದ ಯುವ ಸಾಧಕ ರಿತೇಶ್ ಗುತ್ತೇದಾರ್ ಚೆನ್ನೈನಲ್ಲಿ ನಡೆದ 49ನೇ ದಕ್ಷಿಣ ಭಾರತದ ಕಾರು ರೇಸ್ ರ್ಯಾಲಿಯಲ್ಲಿ ಭರ್ಜರಿ ಜಯ. ಮದ್ರಾಸ್ ಇಂಟರ್ನ್ಯಾಷನಲ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದ ಪ್ರಸಿದ್ಧ ಸ್ಪರ್ಧೆಯಲ್ಲಿ ಸಾಧನೆ. ಮದರ ಹಾಲಿಗಿಂತ ಜೇನು ಮದರ, ಜೇನಿಗಿಂತ ಅಮೃತ ಮದರ, ಅಮೃತಕ್ಕಿಂತ ನಮ್ಮ ಪ್ರೀತಿಯ ರಿತೇಶ್ ಗುತ್ತೇದಾರ್ ಅತಿ ಮಧುರ ಅನ್ನುತ್ತಾ ಈ ರೇಸ್ನಲ್ಲಿ ಗೆದ್ದದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ನನ್ನ ಕ್ಷೇತ್ರದ ಜನರಿಗೆ ಹಾಗೂ ನಮ್ಮ ತಂದೆ ತಾಯಿಗೆ ನಾನು ಭಾಳ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಇದು ಮೋಟರ್ ಸ್ಪೋರ್ಟ್ಸ್ ಅಂದರೆ ಇಟ್ ಈಸ್ ಅ ಡೇಂಜರಸ್ ಗೇಮ್ ಅಂತ ಎಲ್ಲರಿಗೂ ಗೊತ್ತಿದೆ. ಇಷ್ಟೆಲ್ಲ ನನ್ನ ಬಿಸ್ನೆಸ್ಗಳಲ್ಲಿ ಆಮೇಲೆ ರಾಜಕೀಯ ಒಂದು ಜೀವನದಲ್ಲಿ ಭಾಳಷ್ಟು ಜನ ನನಗೆ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಭಾಳ ಜನ ಮುಂದಿನ ಭಾವಿ ಏನಾದರೂ ಆಗ್ತಾರಪ್ಪ ನಮ್ಮ ರಿತೇಶ್ ಗುತ್ತೇದಾರ್, ಇವ್ರಿಗೆ ನಾವು ಸೇಫ್ ಇಡಬೇಕು ಅಂತ ಅನ್ನೋದು ಒಂದು ಭಾಳ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಯಾಕಂದರೆ ಸುಮಾರು ಒಂದು 2-3 ವರ್ಷದಿಂದ ಜನನೂ ನೋಡಿದ್ದಾರೆ. ಎಲ್ಲ ದೂರದರ್ಶನ್ ಟಿ ವಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ನಮ್ಮ ವೀಡಿಯೋಗಳು ಬಂದಾಗ ನಮ್ಮ ರೇಸಿಂಗಲ್ಲಿ ನಾವು ಪಲ್ಟಿ ಆಗೋದು, ಗುದ್ಕೊಳ್ಳೋದು ಇದೆಲ್ಲ ಭಾಳ ಕಾಮನ್ ಅದ. ಬಟ್ ಅದಕ್ಕೆ ಅಂತ ಒಂದು ಸೇಫ್ಟಿ ಮೆಷರ್ಸ್ ಇದೆ. ನಾವು ಎಷ್ಟೇ ಸ್ಪೀಡಲ್ಲಿ ನಾವು ಗುದ್ಕೊಂಡ್ರೂ ಕೂಡ ನಮಗೆ ಏನೂ ಆಗದೇ ಇರೋಂಗೆ ಒಂದು ಸೇಫ್ಟಿ ಮೆಷರ್ಸ್ ಅಂತೂ ಇದ್ದೇ ಇರ್ತದೆ. ಬಟ್ ಆದ್ರೂ ಅಪಘಾತ ಆಗೋ ಟೈಮಲ್ಲಿ ಆಗೇ ಆಗ್ತಾವೆ. ಅದಕ್ಕೆ ನಮ್ಮ ಜನರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಒಂದು 3-4 ಸಲ ನಾವು ಪಲ್ಟಿ ಹೊಡೆದ್ರೂ ಭಾಳ ಸೇಫಾಗಿ ನಿಮ್ಮ ಮುಂದೆ ಇವತ್ತು ನಿಂತೀನಿ. ಯಾಕೆ ಮುಂದೆ ಏನು ಈಗ ನಮ್ಮ ಭೀಮಾಶಂಕರು ಮತ್ತು ಸಿದ್ದನಗೌಡರು, ಶರಣಗೌಡರು ಎಲ್ಲರೂ ಸೇರಿ ಭಾಳ ಹೃದಯಪೂರ್ವಕವಾಗಿ ನೋಡಿ ನನಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಅವ್ರಿಗೂ ಗೊತ್ತದ ಇದು ಕಾರ್ ರೇಸ್ ಅಂದರೆ ಇದು ಜಸ್ಟ್ ನಾಟ್ ಅ ಸ್ಪೋರ್ಟ್ಸ್ನಲ್ಲೇ ಭಾಳ ಒಂದು ಚಾಲೆಂಜಿಂಗ್ ಸ್ಪೋರ್ಟ್ಸ್ ಅದ. ಇವತ್ತು ಕ್ರಿಕೆಟ್ ಅದ, ಫುಟ್ಬಾಲ್ ಅದ, ಎಲ್ಲರದ್ದು ಡೆಡಿಕೇಶನ್ ಬೇಕು, ಅವ್ರದ್ದು ಪರ್ಫಾರ್ಮೆನ್ಸ್ ಬೇಕೇ ಬೇಕು. ಬಟ್ ಈಗ ಕಾರ್ ರೇಸಲ್ಲಿ ಏನಿದೆ ರೀ, ಇಟ್ ಈಸ್ ಅ ವೆರಿ ಡೇಂಜರಸ್ ಅಂತ ನಿಮಗೆ ಗೊತ್ತದ. ಸೊ ಹಾಗಾಗಿ ನಮ್ಮ ಜನ ಅದು ಗೊತ್ತಿದ್ದರೂ ಕೂಡ ನನಗೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಮಯ ಕೊಡೋಕ್ಕಾಗ್ತಾಯಿಲ್ಲ ನನಗೆ ಅದ್ರ ಕಾಲಾಗ. ಬಟ್ ಆದ್ರೂ ಪಾಲಿಟಿಕ್ಸ್ ಆಗಲಿ, ಬಿಸ್ನೆಸ್ ಆಗಲಿ ಎಲ್ಲರದ್ದು ಮಧ್ಯದಲ್ಲಿ ಒಂದು 3 ದಿನ ಮಂತ್ಲಿ ಇಲ್ಲಾಂದ್ರೆ 2 ಮಂತ್ಸಿಗೆ ಒಂದ್ಸಲಿ ಅಂದರೆ INRC ಅಂದರೆ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್. ಇದರಲ್ಲಿ ನಮ್ಮ ದೇಶದಲ್ಲಿ 6 ರೌಂಡ್ ಇಲ್ಲ 7 ರೌಂಡ್ ಇರ್ತದೆ. ಮೊದಲನೇದಾಗಿ ಚೆನ್ನೈ, ಕೊಯಂಬತ್ತೂರು, ಆಮೇಲೆ ಇಂದೋರ್, ಕೂರ್ಗ್, ಆಮೇಲೆ ಕೊನೆಯದಾಗಿ ನಮ್ಮ ಬೆಂಗಳೂರದ್ದು ಬರ್ತದೆ K1000 ರ್ಯಾಲಿ ಅಂತ.
ಈ ರ್ಯಾಲಿ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ 1976 ಆ್ಯಂಡ್ 1978 ಶುರುವಾಗಿದೆ. ಇದರದೇ ಅಂತ ನಮ್ಮದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಬೋರ್ಡ್ ಇದೆ, ಫೆಡರೇಷನ್ ಮೋಟರ್ ಸ್ಪೋರ್ಟ್ಸ್ ಆಫ್ ಇಂಡಿಯಾ ಅಂತ. ಅವ್ರ ಮುಖಾಂತರ ಇದೆಲ್ಲ ಆರ್ಗನೈಸ್ ಆಗುತ್ತೆ. ನಾನು ಆ್ಯಕ್ಚುಲಿ ಒಂದು ಸ್ಟೇಟ್ ಕ್ರಿಕೆಟರ್ ಕ್ರಿಕೆಟ್ ಆಡ್ಬೇಕಂದಿದ್ದು. ಬಟ್ ಅದು ಕಾರಣಾಂತರದಿಂದ ನಾವು ಕ್ರಿಕೆಟ್ ಆಡೋಕ್ಕಾಗಿಲ್ಲ. ಆದರೂ ನಾನು ಚಿಕ್ಕವನಿಂದ ಒಂದು ಸ್ಪೋರ್ಟ್ಸ್ಮ್ಯಾನ್ ಆಗೇಬೇಕು, ಸ್ಪೋರ್ಟ್ಸಲ್ಲಿ ಇರಲೇಬೇಕು ಅಂತ ಅನ್ನೋದು ಒಂದು ಛಲದಿಂದ ಈ ಕ್ರಿಕೆಟ್ ಆದಮೇಲೆ ಯಾವಾದ್ರಲ್ಲಿ ನಾನು ಟ್ಯಾಲೆಂಟೆಡ್ ಇದ್ದೀನಿ ಅಂದರೆ ಡ್ರೈವಿಂಗಲ್ಲಿ ಟ್ಯಾಲೆಂಟೆಡ್ ಇದ್ದಿದ್ದು ಅದು ನಮ್ಮ ತಂದೆಯವರ ಪುಣ್ಯ. ಯಾಕಂದ್ರೆ ನಾವು ಚಿಕ್ಕ ಮಗು ಇದ್ದಾಗಲಿಂದ ಅವ್ರ ತೊಡೆ ಮೇಲೆ ಕೂಡಿಸ್ಕೊಂಡು ಸ್ಟೇರಿಂಗ್ ವೀಲ್ ನಮ್ಮ ಕೈಗೆ ಕೊಟ್ಟರು. ಸೊ ಹಾಗಾಗಿ ಅದೊಂದು ಡ್ರೈವಿಂಗ್ ಟ್ಯಾಲೆಂಟ್ ನನಗದ ಅಂದ್ಬಿಟ್ಟು ಆಮೇಲೆ ನಮ್ಮ ಸ್ಪಾನ್ಸರರ್ಸಿಗೂ ನಾವು ಭಾಳ ಧನ್ಯವಾದ ಹೇಳ್ಬೇಕಾಗ್ತದೆ. ಇವತ್ತು MRF ಆಗಲಿ, ಮೋಟುಲ್, ಲುಬ್ರಿಗಂಟ್ ಕಂಪ್ನಿ ಇವರೆಲ್ಲ ಸೇರಿ ಪಾಪ ನನಗೆ ಪ್ರಮೋಟ್ ಮಾಡಿದ್ದಾರೆ. ನಂದೊಂದು ಕಲೆಯನ್ನು ನೋಡ್ಕೆಶಿಂಕೆ ಈಗ ಮುಂದೆ ಇನ್ನೂ 3 ವರ್ಷ ನನ್ನ ಕಾಂಟ್ರಾಕ್ಟ್ ಸೈನ್ ಮಾಡ್ಕೋಬೇಕಲ್ಲತ್ತರ. ಆದ್ರೆ ನಾನು ನನ್ನ ಜನರ ಜೊತೆ ಜೀವನ ಪೂರ್ತಿ ಕಾಂಟ್ರಾಕ್ಟ್ ಮಾಡ್ಕೊಂಡಿನಲ್ಲ, ಅದಕ್ಕೆ ನಾನು ವಿಚಾರ ಮಾಡಬೇಕಾಗ್ತದೆ. ಅದು ಏನು ಆ ಕಾಂಟ್ರಾಕ್ಟ್ ಸೈನ್ ಮಾಡಬೇಕಾ ಏನು ಸಾಕು ಮಾಡಬೇಕು ರೇಸಿಂಗ್ ಅಂಥೇಳಿ ಈ ವರ್ಷ ನಾನು ವಿಚಾರ ಮಾಡ್ತಾಯಿದ್ದೀನಿ. ಬಟ್ ಆದರೂ ತಮ್ಮೆಲ್ಲರಿಗೆ ತಿಳಿಸ್ತೀನಿ, ಇನ್ನೂ ಒಂದು 5 ವರ್ಷ ಅಂತೂ ನಾನು ರೇಸಿಂಗ್ ಇದ್ದೇ ಇದೆ, ಇನ್ನೂ ರಿಟೈರ್ಮೆಂಟ್ ಅಂತೂ ಇಲ್ಲ. ಸೌತ್ ಇಂಡಿಯಾ ಕಾರ್ ರೇಸ್ ರ್ಯಾಲಿಯಲ್ಲಿ ತಮಿಳುನಾಡು ರಾಜ್ಯದ ರಾಜಧಾನಿ ಚೆನ್ನೈನಲ್ಲಿರುವ ಮದ್ರಾಸ್ ಇಂಟರ್ನ್ಯಾಷನಲ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದ 49ನೇ ದಕ್ಷಿಣ ಭಾರತದ ಕಾರುಗಳ ರೇಸ್ ರ್ಯಾಲಿಯಲ್ಲಿ ಮಾಜಿ ಸಚಿವರು ಮಾಲಿಕೆ ಗುತ್ತೇದಾರ್ ಅವರ ಪುತ್ರ ಶ್ರೀ ರಿತೇಶ್ ಗುತ್ತೇದಾರ್ ವಿಜೇತರಾಗಿರೋದು ಬಹಳ ಹೆಮ್ಮೆ ಮತ್ತು ಸಂತೋಷದ ವಿಷಯ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಈ ರ್ಯಾಲಿಯಲ್ಲಿ ಅನೇಕ ತಂಡಗಳು ಭಾಗಿಯಾಗಿದ್ದವು. INRC ವಿಭಾಗದಲ್ಲಿ ರಿತೇಶ್ ಗುತ್ತೇದಾರ್ ಅವರು ವಿಜಯ ಸಾಧಿಸಿದ್ದಾರೆ. INRC GT1 ಮಾಸ್ಟರ್ ಕಪ್, ಕ್ಲಾಸಿಕ್ ಕಪ್ ಮುಂತಾದ ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತ ಕಾರು ಚಾಲಕರ ನಡುವೆ ಗೆದ್ದು ವಿಜಯಶಾಲಿಯಾಗಿದ್ದಾರೆ. ಅವರ ಒಂದು ಈ ಇದಕ್ಕೆ ತಾಯಿಯ ಪ್ರೀತಿ, ತಂದೆಯ ರಕ್ಷಣೆ, ಶಿಕ್ಷಕನ ಶಿಕ್ಷಣ, ಗುರುವಿನ ಮಾರ್ಗದರ್ಶನ, ಇಚ್ಛಿಸುವುದು ಯೋಗ್ಯ ಉನ್ನತ ವ್ಯಕ್ತಿಯಾಗಿ ರೂಪಿಸ್ತದೆ ಎಂಬಂತೆ ಅವರು ತಮ್ಮ ಒಂದು ಜೀವಮಾನದ ಒಂದು ಹವ್ಯಾಸಗಳಲ್ಲಿ ಈ ಒಂದು ಕಾರ್ಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಭಾಗವಹಿಸ್ತಾ ಇರುತ್ತಾರೆ. ಅಂಥ ಒಂದು ಅದಕ್ಕಾಗಿ ಅವರು ತಮ್ಮ ಸಮಯವನ್ನು ಮೀಸಲಾಗಿಟ್ಟು ಸಮಯವನ್ನು ನಿಲ್ಲಿಸಲಾಗದು, ಶೇಖರಿಸಲಾಗದು, ಮರಳಿ ಪಡೆಯಲಾಗದು ಮತ್ತು ವಿಸ್ತರಿಸಲಾಗದು. ಆದರೆ ಸಿಗುವ ಪ್ರತಿಕ್ಷಣವನ್ನು ಸಮರ್ಪಕವಾಗಿ ಸದುಪಯೋಗ ಮಾಡಿಕೊಂಡು ಅವರ ಜೀವನದಲ್ಲಿ ಈ ಸಾಧನೆಯನ್ನು ಮೆರೆದಿದ್ದಾರೆ. ಇವತ್ತು ಪ್ರತಿದಿನ ಬೆಳಗ್ಗೆ ಎದ್ದಾಗ ಪ್ರತಿ ವ್ಯಕ್ತಿಗೆ ಇರೋದು 24 ತಾಸೇ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಅವನು ತನ್ನ ಸಮಯವನ್ನು ಅದಕ್ಕೆ ಕೊಟ್ಟಾಗ, ಅದಕ್ಕೆ ಮೀಸಲಿಟ್ಟಾಗ ಅದು ಸಿಗ್ತದೆ. ಅದಕ್ಕಾಗಿ ಅವರು ತಮ್ಮ ಅಮೂಲ್ಯವಾದಂಥ ಈ ಸಂಪತ್ತು ಸಮಯ ಯಾವ ಶ್ರಮವಿಲ್ಲದೆ ಸಿಗುತ್ತದೆ, ಅದನ್ನು ಜಾಣತನ ಮತ್ತು ಜಾಗರೂಕತೆಯಿಂದ ಈ ಒಂದು ರಂಗಕ್ಕೆ ಅವರು ಕೊಟ್ಟಿರೋದರಿಂದ ಇವತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಈ ಕಾರ್ ರ್ಯಾಲಿಯಲ್ಲಿ ಏನಪ್ಪ ಅಂದ್ರೆ ಒಂದು ದೊಡ್ಡ ಒಂದು ಏನಪ್ಪ ಅಂದ್ರೆ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅವರ ಕಠಿಣ ಪರಿಶ್ರಮ, ಶ್ರದ್ಧೆ ಮತ್ತು ಬದ್ಧತೆಯಿಂದ ಅಡ್ಡ ಬರುವ ಬಂಡೆಗಳನ್ನು ಮೇಲೇರುವ ಮೆಟ್ಟಿಲುಗಳಾಗಿ ಪರಿವರ್ತಿಸಬಹುದು. ಈ ಕಾರ್ ರ್ಯಾಲಿಯಲ್ಲಿ ಭಾಗವಹಿಸಬೇಕಾದ್ರೆ ಅನೇಕ ಏನಪ್ಪ ಅಂದ್ರೆ ಒಂದು ಕೆಲವು ಸಂದರ್ಭ ಅಪಘಾತಗಳು, ಕೆಲವು ಅವಘಡಗಳು ಆಗ್ತಾ ಇರ್ತವೆ. ಅದು ಒಂದು ಅಂಥ ಒಂದು ಅವೆಲ್ಲ ಎದುರಿಸಿ ಇವತ್ತು ಏನಪ್ಪ ಅಂತಂದ್ರೆ ಅವ್ರು ಏನಪ್ಪ ಅಂದ್ರೆ ಅಡ್ಡ ಬರುವ ಬಂಡೆಗಲ್ಲುಗಳನ್ನು ಹೆಂಗೆ ಮೆಟ್ಟಿಲುಗಳಾಗಿ ಮಾಡಿಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ನೀನು ಎತ್ತರದಲ್ಲಿರುವಾಗ ನಿನ್ನ ಯಶಸ್ವಿಗೆ ಕಾರಣರಾದ ತಂದೆ ತಾಯಿ ಏಣಿಯನ್ನು ಹಾಗೂ ಅದು ನಿಂತಿರುವ ನೆಲವನ್ನು, ಅಂದರೆ ಕ್ಷೇತ್ರದ ಜನರನ್ನು, ಹಿರಿಯರನ್ನು, ಮಿತ್ರರನ್ನು ಅವರು ಮರೆತಿಲ್ಲ. ಈ ಸಂದರ್ಭದಲ್ಲಿ ಅವರು ಮತ್ತು ಯಾವ ರೀತಿ ಅವರ ಒಂದು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಮೃದು ನುಡಿ, ವಿಶಾಲ ಹೃದಯ, ದಯೆ ಮತ್ತು ಸೇವೆಯೇ ಜೀವನ ಎಂದು ತಮ್ಮ ಜೀವನವನ್ನು ಅಳವಡಿಸಿಕೊಂಡಿರುವ ರಿತೇಶ್ ಗುತ್ತೇದಾರ್ ಅವರು ಸ್ವಾರ್ಥಕ ಜೀವನ ಗುರಿ ಇಟ್ಟುಕೊಂಡಿದ್ದಾರೆ. ಈ ರೀತಿ ಅವರ ಒಂದು ಇದಕ್ಕೇನಪ್ಪ ಅಂದ್ರೆ ಅವಶ್ಯಕತೆ ಇರುವ ವ್ಯಕ್ತಿಗೆ ಅನ್ನದಾನ, ಅಕ್ಷರದಾನ, ರಕ್ತದಾನ ಮತ್ತು ನೇತ್ರದಾನ ಮೊದಲು ಭಗವಂತನ ಪಾದಕ್ಕೆ ಮುಟ್ಟುತ್ತವೆ ಎನ್ನುವಂತೆ ಅವರು ಸುಮಾರು ಮಾಲಿಕಾಯಿ ಸಾಹೇಬರು ಏನಪ್ಪ ಅಂದ್ರೆ 6 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ, ಸಚಿವರಾಗಿ, ಅಫ್ಜಲ್ಪುರ ತಾಲೂಕು, ಕಲಬುರಗಿ ಜಿಲ್ಲೆ,
ಕರ್ನಾಟಕ ರಾಜ್ಯಕ್ಕೆ ಮಲ್ಲಿಕೈ ವೆಂಕಯ್ಯ ಗುತ್ತಿದಾರ್ ಸರ್ ಅವರು ಅವರ ಸೇವೆ ಬಹಳ ಮಹತ್ವದಾಗಿದೆ. ಅವರ ಸುಪುತ್ರರಾದ ಇವರು ಕೂಡ ಏನಪ್ಪ ಅಂತಂದ್ರೆ ಇವತ್ತು ಜನರ ಪ್ರೀತಿಗೆ, ಕ್ಷೇತ್ರದ ಜನರ ಒಂದು ಆಶೀರ್ವಾದವನ್ನು ನನಗೆ ಅಂಥೇಳಿ ಈ ಒಂದು ವಿಜಯಶಾಲಿಯಾಗಿದ್ದರೂ ಕೂಡ ಅವರು ತಮ್ಮ ಯಾರನ್ನು ಬಿಟ್ಟುಕೊಟ್ಟಿಲ್ಲ. ತಂದೆ ತಾಯಿ, ಕ್ಷೇತ್ರದ ಜನರು, ಮಿತ್ರರು, ಸ್ನೇಹಿತರು ಇವರ ಆಶೀರ್ವಾದ ಮತ್ತು ಇದು ಕ್ಷೇತ್ರಕ್ಕೆ ಸಮರ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಅವರಲ್ಲಿರ್ತಕ್ಕಂಥ ಒಂದು ವಿಶಾಲವಾದ ಮನಸ್ಸು ತೋರಿಸ್ಕೊಡ್ತದೆ ಇದಕ್ಕೆ. ಮತ್ತು ಈಗ ಜೀವನದಲ್ಲಿ ಕೆಲವೊಬ್ಬರು ಯಾವ ರೀತಿ ಸಾಧನೆ ಮಾಡ್ತಾರೆ ಅಂತಂದರೆ, ಕೆಲವೊಬ್ಬರು ಸಮುದ್ರಕ್ಕೆ ಹೋದರೆ ಕೆಲವರು ಮುತ್ತು ತರುತ್ತಾರೆ, ಕೆಲವರು ಮೀನು ತರುತ್ತಾರೆ, ಮತ್ತು ಕೆಲವರು ಒದ್ದೆ ಕಾಲಿನಿಂದ ಹೊರಬರುತ್ತಾರೆ, ಕೆಲವರು ದೂರದಿಂದ ಅಲೆಯನ್ನು ನೋಡಿ ಹಿಂದಿರುಗುತ್ತಾರೆ. ಅವರವರ ದೃಷ್ಟಿಯಲ್ಲಿ ಗುರಿ ಮತ್ತು ಪರಿಶ್ರಮ ಈ ವ್ಯತ್ಯಾಸವನ್ನು ಸೃಷ್ಟಿಸ್ತದೆ. ಅವರ ಜನಸೇವೆ ಮಾಡುವ ಗುರಿ, ಆಸೆ, ಪರಿಶ್ರಮ ಮುಂದೆ ಬರ್ತಕ್ಕಂಥ ಅವರ ಭಾವಿ ಜೀವನದಲ್ಲಿ ಏನಪ್ಪ ಅಂತಂದ್ರೆ ಯಶಸ್ವಿ ಆಗಲಿ. ಅವರು ಒಳ್ಳೆಯ ಒಂದು ಏನಪ್ಪ ಅಂದ್ರೆ ತಾತನವರು, ತಂದೆಯವರು ಹಾಕಿಕೊಂಡ ಮಾರ್ಗದಲ್ಲಿ ಏನಪ್ಪ ಅಂದ್ರೆ ಒಂದು ಜನಸೇವೆ ಮಾಡುತ್ತಾ ಸುಮಾರು ದಶಕಗಳಿಂದ ಏನಪ್ಪ ಅಂತಂದ್ರೆ ಅವರ ಒಂದು ಸೇವೆ ಏನಪ್ಪ ಅಂದ್ರೆ ಬಡ ಜನರಿಗೆ, ದೀನದಲಿತರಿಗೆ ಏನಪ್ಪ ಅಂದ್ರೆ ಇವತ್ತು ಸಮಾಜಕ್ಕೆ ಬಹಳ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಅದು ಇನ್ನೂ ಮುಂಬರುವ ದಿನಗಳಲ್ಲಿ ಏನಪ್ಪ ಅವರು ಹೀಗೆ ಮಾಡಲಿ, ಅವ್ರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ, ಆರೋಗ್ಯ ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮ ಗೆಳೆಯರ ಒಂದು ಬಳಗದ ವತಿಯಿಂದ, ಭೀಮಾಶಂಕರ್ ಎಳಮಲಿ ಅವರ ವತಿಯಿಂದ, ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಗೌಡರು, ತೆಗ್ಗಳಿ ಗೌಡರು ಮತ್ತು ನಮ್ಮ ಮಂಜು ಅವರು ಎಲ್ಲರ ಪರವಾಗಿ ಏನಪ್ಪ ಅಂದ್ರೆ ನನ್ನ ಪರವಾಗಿ ಮತ್ತು ಎಲ್ಲರ ಶರಣಗೌಡರು, ಪಾಟೀಲರ ಪರವಾಗಿ ಎಲ್ಲರ ಪರವಾಗಿ ಏನಪ್ಪ ಅಂದ್ರೆ ಅವ್ರಿಗೆ ಅಭಿನಂದಿಸುತ್ತಾ